ಎಲ್ಲರಿಗೂ ನಮಸ್ಕಾರ. ಈಗ ಸೇಲಿಗೆ ಬಂದಿರೋದು 5.5 ಎಕರೆ ಕಾಫಿ ತೋಟ ನೋಡಿ. ಇದೇ ರೋಡಿಗೆ ರೈಟ್ ಸೈಡಿಗೆ ಕಾಣ್ತಾ ಇರೋದು 5.5 ಎಕರೆ ರೋಬಸ್ಟಾ ಕಾಫಿ ತೋಟ. ಕಾಫಿ, ಅಡಿಕೆ ಮತ್ತು ಕಾಳು ಮೆಣಸು. ಈಗ ನಾನು ರೋಡಿಂದ ಸ್ವಲ್ಪ ವಿಡಿಯೋ ಮಾಡ್ತಾ ತೋಟದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸಿಂಗಲ್ ಬೌಂಡ್ರಿ. ಟೋಟಲ್ ಏರಿಯಾ ಇರೋದು 5.5 ಎಕರೆ. ಕಾಫಿ, ಅಡಿಕೆ ಮತ್ತು ಕಾಳು ಮೆಣಸು ಹಾಗೂ 15 ತೆಂಗಿನ ಮರಗಳಿವೆ. ಮೇನ್ ರೋಡಿಂದ 1.5 ಕಿಲೋಮೀಟರ್ ದೂರದಲ್ಲಿ ಈ ಕಾಫಿ ತೋಟ ಇರೋದು. ಫುಲ್ಲು ಫೆನ್ಸಿಂಗ್ ಆಗಿ ಡೈರೆಕ್ಟು ತಾರ್ ರೋಡಿಗಿದೆ ನೋಡಿ. ಇದೇ ತಾರ್ ರೋಡು. ಇದು ಸುಮಾರು 35 ವರ್ಷದ ರೋಬಸ್ಟಾ ಕಾಫಿ ಗಿಡಗಳು. ಈ ಕಾಫಿ ತೋಟದಲ್ಲಿ 1 ಎಕರೆಗೆ 40 ರಿಂದ 45 ಚೀಲದಷ್ಟು ಕಾಫಿ ಬರುತ್ತೆ ವರ್ಷಕ್ಕೆ. ತೋಟದ ಬೌಂಡ್ರಿ ಇರೋ ಕಡೆಯೆಲ್ಲ ಅಡಿಕೆ ಹಾಕಿದ್ದಾರೆ ನೋಡಿ. ಸುತ್ತಲೂ ಅಡಿಕೆ. ಆಚೆ ಹೋದರೆ ಸ್ವಲ್ಪ ಗದ್ದೆ ಇದೆ, ಗದ್ದೆಯಲ್ಲಿ ಕೂಡ ಅಡಿಕೆ ಹಾಕಿದ್ದಾರೆ. ಅದು ನಾನು ಆಮೇಲೆ ತೋರಿಸ್ತೀನಿ. ಟೌನ್ಗೆ ತುಂಬ ಹತ್ತಿರವಿರೋ ಪ್ರಾಪರ್ಟಿ ಇದು ನೋಡಿ. ಇದು ಫೆನ್ಸಿಂಗು, ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ, ಅಂದರೆ ಬೇಲಿ. ಇದು ರೋಡು ತೋಟದ ಒಳಗಡೆ. ನಾನು ಈ ರೋಡಲ್ಲಿ ಆಚೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಅಡಿಕೆ ತೋಟ ಇದೆ ಆ ಕಡೆ, ಮತ್ತು ದೊಡ್ಡ ಒಂದು ಕೆರೆ ಕೂಡ ಇದೆ. ಈ ಅಡಿಕೆ ಎಲ್ಲ ಫಸಲು ಬರುವಂಥ ಮರಗಳು. ಇದರಲ್ಲಿ ಸಣ್ಣ ಅಡಿಕೆ ಮರಗಳು ಕೂಡ ಇದೆ. ಕಾಫಿ, ಕಾಳು ಮೆಣಸು ಮತ್ತು ಅಡಿಕೆ ಮುಖ್ಯ ಬೆಳೆ ನೋಡಿ. ಇದೆಲ್ಲ ರೋಬಸ್ಟಾ ಕಾಫಿ ಗಿಡಗಳು. ಕಾಫಿ, ಕಾಳು ಮೆಣಸು ಮತ್ತು ಅಡಿಕೆ ಎಲ್ಲ ಸೇರಿ ವರ್ಷಕ್ಕೆ ಸುಮಾರು 35 ಲಕ್ಷದ ಮೇಲೆ ಇನ್ಕಮ್ ಬರುವಂಥ ತೋಟ ಇದು. 99% ಇದು ತುಂಬ ಕಂಡೀಷನ್ ಆಗಿರುವ ಕಾಫಿ ತೋಟ ನೋಡಿ. ಇದೆಲ್ಲ ರೋಡು, ಎಲ್ಲ ಕಡೆ ರೋಡ್ ಇದೆ. ಟ್ರ್ಯಾಕ್ಟ್ರು, ಜೀಪು ಹೋಗೋದಕ್ಕೆ ಅಂತ ರೋಡ್ ಮಾಡಿದ್ದಾರೆ. ಕಾರು ಕೂಡ ಹೋಗ್ಬೋದು ನೋಡಿ. ಇದು ಬಾವಿ ತುಂಬ ಹಳೆಯದು. ಇವಾಗೆಲ್ಲ ರಿಂಗ್ ಹಾಕ್ತಾರೆ ಬಾವಿಗೆ. ಡಾಕ್ಯುಮೆಂಟ್ಸ್ ಬಗ್ಗೆ 2 ಮಾತೇ ಇಲ್ಲ. ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ. ಇದು ಸಿಂಗಲ್ ಬೌಂಡ್ರಿ. ಮನೆ ಕಟ್ಟಲಿಕ್ಕೆ ಕೂಡ ತುಂಬ ಒಳ್ಳೆಯ ಜಾಗ ಇದು, ಏಕೆಂದರೆ ರೋಡ್ಗೆ ತುಂಬ ಹತ್ತಿರದಲ್ಲಿದೆ. ಹೋಗುವ ದಾರಿಯಲ್ಲೆಲ್ಲ ತುಂಬ ಮನೆಗಳೇ ಸಿಗೋದು. ಅದರಿಂದ ಯಾವ ಟೈಮಲ್ಲಿ ಕೂಡ ಬರ್ಬೋದು, ಯಾವ ಪ್ರಾಬ್ಲಮ್ ಇಲ್ಲ. ಈ 5.5 ಎಕರೆಯಲ್ಲಿ 1 ಎಕರೆ ಕಮರ್ಷಿಯಲ್ ಕನ್ವರ್ಷನ್ ಆಗಿದೆ. ಅದರಿಂದ ಬೆಲೆ ಸ್ವಲ್ಪ ಜಾಸ್ತಿನೇ ಇದೆ ಈ ಪ್ರಾಪರ್ಟಿಗೆ. ಎಲೆಕ್ಟ್ರಿಸಿಟಿ, ನೀರು, ರೋಡು ಹಾಗೂ ಎಲ್ಲ ರೀತಿಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ಮರಗಳ ಬಗ್ಗೆ ಹೇಳಬೇಕೆಂದರೆ ಜಂಗಲ್